ಸ್ವಕ್ಷೇತ್ರದಲ್ಲೇ ತಾಲೂಕು ಕ್ರೀಡಾಂಗಣ ಇಲ್ಲದೆ ಕ್ರೀಡಾಪಟುಗಳು ಪರದಾಡುವಂತ ಸ್ಥಿತಿ ಬಂದಿದೆ. ಹಲವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿರುವ ಟಿ ನರಸೀಪುರ ತಾಲೂಕು ಕ್ರೀಡಾಂಗಣ ಕಳೆದ ಹಲವು ದಶಕಗಳಿಂದ ತಾಲೂಕು ಕ್ರೀಡಾಂಗಣಕ್ಕಾಗಿ ಹೋರಾಟ ನಡೆಸಲಾಗಿತ್ತು. ಕೆಲ ದಿನಗಳ ಹಿಂದೆ ಸಾವಿರಾರು ಜನರು ಪ್ರತಿಭಟನಾ ರ್ಯಾಲಿ ನಡೆಸಿ ಕ್ರೀಡಾಂಗಣಕ್ಕೆ ಒತ್ತಾಯಿಸಿದ್ರು. ಈ ಬಗ್ಗೆ ನಮ್ಮ ಅಶ್ವವೇಗ ನ್ಯೂಸ್ ಟಿ ನರಸೀಪುರ ತಾಲೂಕಿನ ಕ್ರೀಡಾಂಗಣದ ಹೋರಾಟ ಹಾಗೂ ಅನಿವಾರ್ಯತೆ ಬಗ್ಗೆ ಸವಿಸ್ತಾರವಾಗಿ ವರದಿ ಮಾಡಿ ಸಿಎಂ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಇದೀಗ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಟಿ ನರಸೀಪುರ ತಾಲೂಕು ಕ್ರೀಡಾಂಗಣಕ್ಕೆ 6 ಕೋಟಿ ಮೀಸಲಿರಿಸಿದ್ದಾರೆ. ಈ ಮೂಲಕ ಹೋರಾಟಕ್ಕೆ ಧ್ವನಿಯಾದ ಅಶ್ವವೇಗ ನ್ಯೂಸ್ಗೆ ತಾಲೂಕು ಕ್ರೀಡಾಪಟುಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಮೊದಲನೇದಾಗಿ ಕ್ಷೇತ್ರದ ಶಾಸಕರಾದ ಶ್ರೀ ಸನ್ಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ, ಮಹದೇವಪ್ಪ ಅವರಿಗೆ, ಜೊತೆಗೆ ಅಶ್ವವೇಗ ಸುದ್ದಿವಾಹಿನಿಗೆ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಲವು ವರ್ಷಗಳ ಟಿ ನರಸೀಪುರ ತಾಲೂಕು ಕ್ರೀಡಾಂಗಣದ ಹೋರಾಟ ಏನಿತ್ತು, ಕನಸೇನಿತ್ತು, ಅದು ಈಗ ನನಸಾಗ್ತಾ ಇದೆ. ಕಳೆದ ತಿಂಗಳಷ್ಟೇ ಟಿ ನರಸೀಪುರ ತಾಲೂಕು ಕ್ರೀಡಾಂಗಣ ಹೋರಾಟ ಸಮಿತಿಯಿಂದ ಮ್ಯಾರಥಾನ್ ಅಡುಗೆಯನ್ನು ಕೂಡ ಮಾಡಿದ್ವಿ. ಅದರ ಹಲವಾರು ದಶಕಗಳಿಂದ ಕ್ರೀಡಾಂಗಣಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಸಿಎಂ ಪ್ರತಿನಿಧಿಸುವ ಕ್ಷೇತ್ರ ಆದ್ರೂ ಕೂಡ ಕ್ರೀಡಾಂಗಣದ ವ್ಯವಸ್ಥೆ ಇರಲಿಲ್ಲ. ಆದರೆ ಹಲವಾರು ಜನ ರಾಷ್ಟ್ರಮಟ್ಟದ ಹಾಗೂ ಅಂತಾರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಿದ್ರೂ ಕೂಡ ಆ ಕ್ರೀಡಾಪಟುಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಇರಲಿಲ್ಲ. ಕೆಲವು ದಿನಗಳ ಹಿಂದೆ ಕ್ರೀಡಾಂಗಣದ ಹೋರಾಟ ಸಮಿತಿ ಹಾಗೂ ನಮ್ಮ ಜೊತೆಗೂಡಿ ಅಶ್ವವೇಗ ನ್ಯೂಸ್ನವರು ಸಿಎಂ ಗಮನವನ್ನು ಸೆಳೆದು ನಿನ್ನೆ ದಿನ ಬಜೆಟ್ನಲ್ಲಿ 6 ಕೋಟಿ ದುಡ್ಡನ್ನು ಕ್ರೀಡಾಂಗಣಕ್ಕೋಸ್ಕರ ಅನೌನ್ಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ